ಪಾಪ ಎಷ್ಟೋ ಜನಗಳಿಗೆ ಏನ್ ತಪ್ಪು ಮಾಡಬಾರ್ದು ಅನ್ನೋದು ಗೊತ್ತೇ ಇರಲ್ಲ ಒಂದು ರಿಲೇಶನ್‌ಶಿಪ್ಪಲ್ಲಿ. ನಾನು ಹೇಳ್ತೀನಿ, ನಿಮಗೆ ಗೊತ್ತಿಲ್ಲದೆ ಮಾಡಿದ್ರೆ ಓಕೆ. ಬಟ್ ಈ ವಿಡಿಯೋ ನೋಡಿದ್ಮೇಲೆ ನೆಕ್ಸ್ಟ್ ಈ ತಪ್ಪು ಮಾಡ್ಲಿಕ್ಕೆ ಹೋಗಬೇಡಿ ನಿಮ್ಮ ರಿಲೇಶನ್‌ಶಿಪ್ಪಲ್ಲಿ. ಇಲ್ಲ ಅಂದ್ರೆ ನಿಮಗೆ 1% ಬೆಲೆ ಸಿಗಲ್ಲ ಸ್ನೇಹಿತರೆ. ಹಾಗಿದ್ಮೇಲೆ ಏನು ಅಂತ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ, ಮಾತಾಡಬೇಕಾ? ಸೊ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ. ಕಾಲ್ ಅಟೆಂಡ್ ಆಗಿಲ್ಲ ಅಂದ್ರೆ ವಾಟ್ಸಾಪಲ್ಲಿ ನಂಬರ್ ಇರುತ್ತೆ, ವಾಟ್ಸಾಪ್‌ಗೆ ಮೆಸೇಜ್ ಮಾಡಿ. ಬಟ್ ಫೀಸ್ ಇರುತ್ತೆ, ಫ್ರೀ ಇರಲ್ಲ. ಓಕೆ. ಫ್ರೀ ಅನ್ಕೊಂಡಿದ್ರೆ ನೀವು ಕಾಲೇ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಬಿಕಾಸ್ ಆಫ್ ನಾವು ಟೈಮ್ ಕೊಡ್ತೀವಿ, ಅದಕ್ಕೋಸ್ಕರ ಚಾರ್ಜಸ್ ಮಾಡ್ತೀವಿ. ವಿಡಿಯೋ ಕೊನೆ ತನಕ ನೋಡಿ, ವೆರಿ ಶಾರ್ಟ್ ಆಗಿ ಮುಗಿಸ್ತೀನಿ. ಫಸ್ಟ್ ಪಾಯಿಂಟ್, ಹಾಸ್ಪಿಟಲ್ ಪ್ರಾಬ್ಲಮಲ್ಲಿ ಇದ್ದಾಗ ನಿಮ್ಮ ಪಾರ್ಟ್ನರ್ಸ್ ಅವರಿಗೆ ಕೇರ್ ಮಾಡಿ. ಆ ಟೈಮಲ್ಲಿ ಇನ್ವಾಲ್ವ್‌ಮೆಂಟ್ ಆಗಿ. ನಾನು ಅದೇ ಹೇಳೋದು, ನೀವು ಯಾವ ಟೈಮಲ್ಲಿ ಜೊತೆಗಿರ್ತೀರೋ ಗೊತ್ತಿಲ್ಲ. ಹಾಸ್ಪಿಟಾಲಿಟಿ ಪ್ರಾಬ್ಲಮ್ಸ್ ಇದ್ದಾಗ ನಿಮ್ಮ ಪಾರ್ಟ್ನರ್ಸ್‌ಗೆ, ನಿಮ್ಮ ವೈಫ್, ನಿಮ್ಮ ಹಸ್ಬೆಂಡ್, ನಿಮ್ಮ ಲವ್ವರ್ ಪ್ರಾಬ್ಲಮ್ ಇದ್ದಾಗ ನೀವು ಅವರೊಟ್ಟಿಗೆ ಸಾಥ್ ಕೊಟ್ಟಾಗ ಖುಷಿ ಪಡ್ತಾರೆ. ನೀವು ಶಾಪಿಂಗಲ್ಲಿ ಇರದೇ ಇದ್ರೂ ಪರವಾಗಿಲ್ಲ, ಅಥವಾ ಅವ್ರ ಹಸ್ಬೆಂಡ್‌ಗೂ ಬೇರೆ ಯಾವ್ದು ಗೊತ್ತಿಲ್ಲ. ಅಟ್‌ಲೀಸ್ಟ್ ಅವ್ರದ್ದು ಹೆಲ್ತ್ ಪ್ರಾಬ್ಲಮ್ ಇದ್ದಾಗ ನೀವು ಸಾಥ್ ಕೊಟ್ಟಾಗ ನಿಜವಾಗ್ಲೂ ನಿಮ್ಮ ಬಗ್ಗೆ ಗೌರವ ಇರತ್ತೆ ಅವರಿಗೆ. ಅಲ್ಲೇ ಗೌರವ ಬಂತು ಅಂತ ಹೇಳಿದ್ರೆ ಪ್ರೀತಿ ಇರುತ್ತೆ. ಓಹ್! ನಮಗೆ ಇಷ್ಟು ಮಗು ಥರ ಟ್ರೀಟ್ ಮಾಡಿದ್ರಲ್ಲ ಅಂತೇಳಿ. ಈ ಕೆಲಸ ಕಾರ್ಯ ಎಲ್ಲ ಇರುತ್ತೆ. ಬಟ್ ಒಂದು ಜೀವ ಕಳ್ಕೊಂಡ್ರೆ ಮತ್ತೆ ಪುನಃ ಬರ್ಲಿಕ್ಕಿಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮಗೇನು ಜೀವ ಇದೆಯೋ, ನಿಮಗೆಂಗೆ ಬದುಕಬೇಕನ್ನೋ ಆಸೆ ಇದೆಯೋ, ನಿಮಗೆಂಗೆ ನಾನು ಚೆನ್ನಾಗಿರೋ ನಿಮ್ಮ ಜೊತೆಗಿರೋ ಪಾರ್ಟ್ನರ್‌ಗೂ ಇರುತ್ತೆ. ಅದು ನಿಮ್ಮ ಮೇಲೆ ಒಂದು ವೈಫ್ ಆದಂಥವಳು ಗಂಡನೇ ಎಲ್ಲ ಅಂತ ಅನ್ಕೊಂಡಿರ್ತಾನೆ. ಇವರೇ ತಂದೆ, ತಾಯಿ, ಬಂಧು ಬಳಗ. ಸೇಮ್ ಆಸ್ ಯೂಸುವಲ್ ಗಂಡ ಆದಂಥವನು ಇವರೇ ತಾಯಿ, ಅಕ್ಕ ಎಲ್ಲ ಅನ್ಕೊಂಡು ವೈಫಿಗೂ ಅನ್ಕೋತಾರೆ. ಸೊ ಆಸ್ ಯೂಸುವಲ್ ಒಬ್ರಿಗೊಬ್ರು ಏನು ಮಾಡಬೇಕು ಹೇಳಿ ನೋಡೋಣ. ಹಾಸ್ಪಿಟಾಲಿಟಿ ಪ್ರಾಬ್ಲಮ್ ಬಂದಾಗ, ಹೆಲ್ತ್ ಇಶ್ಯೂಸ್ ಬಂದಾಗ ಇಬ್ರು ಜೊತೆಗೆ ಹೋಗಿ ಸಾಧ್ಯ ಆದಷ್ಟು. ಇನ್ನೂ ಆಗೋದೇ ಇಲ್ಲ ಅಂದ್ರೆ ಅಲ್ಟರ್ನೇಟಿವ್ ಏನೋ ಮಾಡಿ ಅಂಡರ್‌ಸ್ಟ್ಯಾಂಡಿಂಗ್ ಅಲ್ಲಿರಿ. ಬಟ್ ಕೆಲಸನೇ ಮುಖ್ಯ ಅಂತ ಹೇಳ್ಬಿಟ್ಟು ತಳ್ಳಿಬಿಟ್ಟು ಹೋಗ್ಬಿಡ್ಬೇಡಿ. ನಾ ಹೇಳೋದು, ಮೇಜರ್ ಇಶ್ಯೂಸ್ ಇದ್ದಾಗ ಅಥವಾ ಪ್ರಾಬ್ಲಮ್ಸ್ ಇದ್ದಾಗ ಅಟ್ಲೀಸ್ಟ್ ಸಮಾಧಾನ ಮಾಡಿ. ಹೋಗ್ಲೇಬೇಕು ಕೆಲ್ಸಕ್ಕಂತ ರಜೆ ಹಾಕ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಆ ಟೈಮಲ್ಲಿ ಅಲ್ಟರ್ನೇಟಿವ್ ಪ್ಲಾನ್ ಮಾಡಿ. ಗಂಟೆಗೆಲ್ಲ ಫೋನ್ ಮಾಡಿ, ಏನಾಯ್ತು, ಏನಿಲ್ಲ, ಮನೆಗೆ ಬಂದ್ಮೇಲೆ ಟ್ಯಾಬ್ಲೆಟ್ ತಗೊಂಡ್ರಾ ಇಲ್ವಾ, ಏನಾಯ್ತು? ಸೊ ಈ ಒಂದು ಕೇರ್ ತಗೊಬೇಕಾಗತ್ತೆ. ಇಲ್ಲ ಅಂದ್ರೆ ಈ ಕೇರ್ ತಗೊಳ್ಳಿಲ್ಲ, ನಿಮ್ಮ ಮೇಲೆ ಫೀಲಿಂಗ್ಸೇ ಹೊರಟೋಗುತ್ತೆ. ಬೆಲೆ ಅನ್ನೋದು ಝೀರೋ ಆಗ್ಬಿಡುತ್ತೆ. ನೆಕ್ಸ್ಟ್ ಪಾಯಿಂಟ್, ಸುಳ್ಳು ವ್ಯಕ್ತಿತ್ವ ಅನಿಸ್ದಾಗ. ನೀವು ಯಾವಾಗ ನಿಮ್ಮ ವ್ಯಕ್ತಿತ್ವದಲ್ಲಿ ಡಾಂಬಿಕತನ, ನಾಟಕೀಯ ಅಂತ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಹೇಳ್ತಿದ್ದೀನಿ ನಾನು. ಗೊತ್ತಾಗತ್ತೆ, ನೀವೇನೇ ಮುಖವಾಡ ಮಾಡ್ಕೊಂಡು, ಆಟ ಆಡ್ಕೊಂಡು ಅದು ಇದು ಮಾಡಿದ್ರೆ, ಸ್ವಲ್ಪ ದಿನ ಗೊತ್ತಾದ್ಮೇಲೆ ನಿಮ್ಮ ಬೆಲೆ ಹೊಂಟೋಗ್ಬಿಡುತ್ತೆ. ನೀವು ಹೇಗಿದ್ದೀರಿ ಹಾಗೇ ಇರಿ. ಅದರಲ್ಲಿ ಸುಳ್ಳು ಹೇಳೋದು ಅವಶ್ಯಕತೆ ಇಲ್ಲ. ಅದರಲ್ಲಿ ಇನ್ನೇನೇನೋ ಮಾತಾಡೋದು ಅವಶ್ಯಕತೆನೇ ಇರಲ್ಲ. ಕೆಲವೊಂದು ಸಿಚುವೇಷನ್ ಹಾಗೆ ಹೇಳ್ತಿರುತ್ತೆ. ಬಟ್ ನಾನು ಹೇಳೋದು ಬೇಡ. ಇನ್ನೊಂದು ಯಾವುದೋ ಒಂದು ಫೇಸ್ ತೋರಿಸ್ಬಿಟ್ಟು ಆಮೇಲೆ ನಿಜ ಸ್ವರೂಪ ಗೊತ್ತಾದ್ಮೇಲೆ ಇವ್ನು ಸುಳ್ಳಾ? ಇವಳು ಸುಳ್ಳು ಹೇಳೋಳು ಸರಿ ಇಲ್ಲ. ಸೊ ಈ ಥರದ್ದೆಲ್ಲ ಮಾತು ಬರುತ್ತೆ. ಆಮೇಲೆ ಇವ್ರಿಷ್ಟೇನಾ? ಇವ್ ಬಂದ್ಬಿಡುತ್ತೆ. ಈ ಲೆವೆಲ್‌ಗೆ ನೋಡೋರು ಇಷ್ಟೇ ಬಿಡು ಇವರು. ಅದು ಮಾಡಿದ್ಯಾರು? ಅದಕ್ಕೆ ಹೇಳೋದು ಸುಳ್ಳು ವ್ಯಕ್ತಿತ್ವ ಬೇಡ. ನೀವೇನಿದ್ದೀರಿ ಅದನ್ನ ಹೇಳಿ. ಓಕೆ. ನೆಕ್ಸ್ಟ್ ಪಾಯಿಂಟ್, ನಂಬಿಕೆ ದ್ರೋಹ, ಎಲ್ಲರ ಮುಂದೆ ಅವಮಾನ ಮಾಡೋದು. ಇವೆರಡು ಕೆಲಸ. ಒಂದು ನಂಬಿಕೆ ದ್ರೋಹ, ನಿಮ್ಮ ನಂಬಿದಾರಂದ್ಮೇಲೆ ಆ ನಂಬಿಕೆಗೆ ಅರ್ಹರಾಗಿರಿ. ಎರಡನೇದು, ಇದು ವೆರಿ ಇಂಪಾರ್ಟೆಂಟ್. ಒಂದು ಹೆಣ್ಣನ್ನಾಗಲಿ ಅಥವಾ ಗಂಡನ್ನಾಗಲಿ, ಈಗ ಹೆಣ್ಣು ತವರು ಮನೆ ಮುಂದೆ ಗಂಡನ ಅವಮಾನ ಮಾಡಬಾರ್ದು. ಅಷ್ಟೇ ಗಂಡ ತನ್ನ ಸಂಬಂಧಿಕರ ಮಧ್ಯೆ ಹೆಂಡತಿನ ಅವಮಾನ ಮಾಡಬಾರ್ದು. ಇದು ಮುಖ್ಯ ಆಗತ್ತೆ ಆ್ಯಕ್ಚುಲಿ. ಇದರಲ್ಲಿ ನೀವು ಕರೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಒಂದು ಅಂಡರ್‌ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದೀರಾ ಅಂತ ಅರ್ಥ. ಅಂಡ್ ನಿಮ್ಗೆ ರೆಸ್ಪೆಕ್ಟ್ ಇದೆ, ಪ್ರೀತಿ ಇದೆ ಅಂತಾನೂ ಅರ್ಥ. ಬಟ್ ಇದೆಲ್ಲ ಮುಗಿಸೋರು ಕೆಲವರು ಮ್ಯಾನೇಜ್ ಮಾಡ್ಲಿಕ್ಕೂ ಇರ್ತಾರೆ. ಬಟ್ ಅವಾಗ ಮ್ಯಾನೇಜ್ ಮಾಡೋ ಲೆವೆಲಿಗೆ ಸಂಬಂಧ ಬಂದಿದೆ ಅಂತ ಹೇಳಿದ್ರೆ ಬೆಲೆ ಇಲ್ಲ ಫಸ್ಟ್ ಆಫ್ ಆಲ್. ಅಂಡ್ ಸಂಬಂಧ ಹೇಗೋ ಕಾಟಾಚಾರಕ್ಕೆ ಹೋಗ್ತಿದೆ ಅಂತ ಅರ್ಥ. ಓಕೆ. ಈ 3 ಮಿಸ್ಟೇಕ್ಸ್ ಮಾಡಬೇಡಿ ಸ್ನೇಹಿತರೆ. ಪ್ರೀತಿಯಲ್ಲಿ ನಿಮಗೆ ಬೆಲೆ ಸಿಗಬಾರ್ದು, ಸಿಗೋದೇ ಇಲ್ಲ. ಬಟ್ ಸಿಗಬೇಕು ಅಂದ್ರೆ ಮಿಸ್ಟೇಕ್ಸನ್ನ ಮಾಡಬೇಡಿ. ಓಕೆ. ಹೇಗನ್ನಿಸ್ತು ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.